ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ದ ಚಾನಲ್. ಇವತ್ತು ನಾನು ಏನು ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ಫಿಲ್ಟರ್ ಕಾಫಿ ಇಂಡಿಯನ್ದು ಸ್ಟೈಲಲ್ಲಿ ಇಂಡಿಯನ್ದು ಫಿಲ್ಟರ್ ಕಾಫಿ ಇಂಡಿಯನ್ದು ಫಿಲ್ಟರ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ಅದು ಹೇಗೆ ಮಾಡೋದು ಅಂತ ಬರೀ 1 ಕಪ್ ಮಾಡ್ತಾಯಿದ್ದೀನಿ ನಾನು ಇವತ್ತು. ಬೆಳಗ್ಗೆನೇ ನನ್ನ ಮಗ ಕಾಲೇಜ್ಗೆ ಹೋಗಬೇಕಾಗಿತ್ತು. ಸೊ ಅವನಿಗೆ ತಿಂಡಿ ಎಲ್ಲ ಮಾಡ್ಕೊಂಡು ಕೊಟ್ಟೆ. ಅವನಿವಾಗ ಹೋಗಾಯಿತು. ಸೊ ನಾನು ಒಬ್ಬಳಿಗೆ ಇವಾಗ ಕಾಫಿ ಮಾಡ್ಕೊತಿದ್ದೀನಿ, ಒಂದು ಆಯಿತು. ಸೊ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಅದಕ್ಕೆ ನಾನು ಸಮ್ಟೈಮ್ಸು ಕೂಲ್ ಕಾಫಿ ಯೂಸ್ ಮಾಡ್ತೀನಿ, ಸಮ್ಟೈಮ್ಸ್ ಬ್ರೂ ಯೂಸ್ ಮಾಡ್ತೀನಿ. ಇವತ್ತು ಬ್ರೂ ಹಾಕ್ತಾಯಿದ್ದೀನಿ. ಸೊ ಅದಕ್ಕೆ ಫಿಲ್ಟರು ಈ ಥರ ಇರುತ್ತೆ. ಈ ಫಿಲ್ಟರು ಇದು ನಮ್ಮಮ್ಮ ತಂದುಕೊಟ್ಟಿದ್ದು ನನಗೆ. ಸೊ ಇದನ್ನು ಯೂಸ್ ಮಾಡ್ತಿಲ್ಲ, ಇದು ಯಾಕಂದರೆ ಒಂದು 5-6 ಜನಕ್ಕೆ ಆಗೋ ಥರದ್ದು. ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಇದು ನಮ್ಮದು ಮದರಿಂದ ತಂದುಕೊಟ್ಟಿದ್ದು. ಸೊ ಇದು 1 ಕಪ್ ಮಾತ್ರ ಆಗುತ್ತೆ. ಮ್ಯಾಕ್ಸ್ ಅಂದರೆ 2 ಕಪ್ಸ್ ಆಗ್ಬೋದು. ಸೊ ಇದು ತುಂಬ ಜನ ಇದ್ದಾಗ ಯೂಸ್ ಮಾಡೋಕ್ಕೆ ಇದು 1 ಅಥವಾ 2 ಪೀಪಲ್ ಇವತ್ತಿಗೆ ಯೂಸ್ ಮಾಡ್ಕೋಬೋದು. ಅದಕ್ಕೆ ಬೇಕಾಗಿರೋದೇನು ಅಂದರೆ ಕಾಫಿ ಪೌಡರು, ಸಕ್ಕರೆ, ಲೋಟ, ಸ್ಪೂನು, ಮಿಲ್ಕ್. Hi guys, welcome to the channel. Today I am making filter coffee. It's a Indian style. For that we need this kind of filter and the Indian coffee powder. It has chicory in that. So this is a Coor coffee and this is a brew, green label one. Both has a chicory. You get this one in Indian store. For that we need coffee powder, and this is sugar. This is a cup to drink, spoon to mix the sugar, this is to heat up the milk, and this is the filter. I already have some open ones. Those are the new ones. This one my mom bought it. This is good for like 4 to 6 people. This is my mother-in-law got it for my husband. This is good for 2 people. This is milk I have taken, and I have kept water for heating up. ಇದು ಮಿಲ್ಕ್ ತೊಗೊಂಡಿದ್ದೀನಿ. ಈಗ ಬಿಸಿನೀರನ್ನ ಬಿಸಿಯಾಗಕ್ಕೆ ಇಟ್ಟಿದ್ದೀನಿ. ನೀರನ್ನ $185 ಇಟ್ಟಿದ್ದೀನಿ, 200ಗೆ ಇಡ್ತೀನಿ. Because we need very hot, so I have kept it for 200 degrees. This is how the container comes. This is where the decoction goes. We have to keep this one top, put a powder here, then put this one, put water, then cover it with this one. ಇಲ್ಲಿ ಡಿಕಾಕ್ಷನ್ ಬರುತ್ತೆ. ಇದನ್ನು ಹಿಂಗೆ ಮುಚ್ಚಲ ಇಡಬೇಕು. ಅದನ್ನು ಇಲ್ಲಿ ಪುಡಿ ಹಾಕಬೇಕು, ಪೌಡರು. ಆಮೇಲೆ ಇದು ಹಿಂಗೆ ಹಾಕ್ಬಿಟ್ಟು ಮುಚ್ಚಲ ಹಾಕಬೇಕು. ಒಂದು ಅರ್ಧ ಗಂಟೆಲೆಲ್ಲ ಕೆಳಗೆ ಬಂದಿರುತ್ತೆ. ಆಮೇಲೆ ಕಾಫಿ ಮಾಡ್ಕೋಬೇಕು. ಇನ್ half an hour the decoction will be in the bottom part. So at that time we can make a coffee. We have to keep like this one. Then we have to put the powder, then press it. If you need strong you can add 4 spoons. If you need light you can add 2 spoons. Strong ಆಗಬೇಕು ಅಂದರೆ 4 ಹಾಕಿ ಸ್ಪೂನ್ನ. ಲೈಟ್ ಆಗಬೇಕು ಅಂತ ಹೇಳಿದ್ರೆ ನೀವು ಬರೀ 2 ಸ್ಪೂನ್ ಹಾಕೋಬೋದು. ನಾನು ಸ್ಟ್ರಾಂಗ್ ಮಾಡ್ತಾಯಿದ್ದೀನಿ. ಪ್ರೆಸ್ ಮಾಡಿದ್ರೆ ಅವಾಗ ಸ್ಲೋವಾಗಿ ಇಳಿಯುತ್ತೆ. ಇಫ್ ಯು ಪ್ರೆಸ್ ಇಟ್ ದ ವಾಟರ್ ಫ್ಲೋಸ್ ವೆರಿ ಸ್ಲೋಲಿ ಟು ದ ಬಾಟಮ್ ಪಾರ್ಟ್. ದ ವಾಟರ್ ಆಲ್ಸೋ ಈಸ್ ರೆಡಿ. ಬಿಸಿನೀರು ರೆಡಿ ಆಗಿದೆ.
ಇವಾಗ ಇದನ್ನು ಹಾಕಬೇಕು. ನಾನು ಈ ಥರ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದ್ಮೇಲೆ ಇದನ್ನು ಹಾಕಬೇಕು. ಪ್ರೆಸ್ ಇಟ್ ನಾವು ಅಗೇನ್ ಥರ ಪ್ರೆಸ್ ಮಾಡಿ ಇವಾಗ ನೀರು ತೊಗೊಬರ್ಬೇಕು. ನಾನು we'll wait 1 or 2 minutes so that we can add little bit more, not more much, just a little bit, because the powder has come till here. So when the decoction comes, it will come only till here. That's why we have to put it second time a little bit till here. ಇನ್ನೊಂದು ಸ್ವಲ್ಪ ಸೆಕೆಂಡ್ ವೇಟ್ ಮಾಡಿಬಿಟ್ಟು ಒಂದು 2-3 ನಿಮಿಷ ವೇಟ್ ಮಾಡಿದ್ರೆ ಅದೊಂದು ಸ್ವಲ್ಪ ಇಳಿದ್ಮೇಲೆ ಇನ್ನೊಂಚೂರು ನೀರು ಹಾಕೋಣ. ಯಾಕಂದರೆ ಪೌಡರ್ ಇಲ್ಲಿವರೆಗೂ ಬಂದಿದೆ, ಡಿಕಾಕ್ಷನ್ ಇಲ್ಲಿಂದ ಇಷ್ಟೇ ಬರುತ್ತೆ. ಸೊ ಅದರಿಂದ ವೇಟ್ ಮಾಡಿಬಿಟ್ಟು ಹಾಕೋಣ. ಮುಚ್ಚಳ ಹಾಕೋಣ. ವಿಲ್ ಪುಟ್ ದ ಲಿಡ್. ಇದಕ್ಕೆ 1 ಸ್ಪೂನು ಶುಗರ್ ಹಾಕಿ ರೆಡಿ ಮಾಡಿ ಇಟ್ಕೊಳ್ಳೋಣ. ಐ ಆಮ್ ಪುಟ್ಟಿಂಗ್ ಜಸ್ಟ್ 1 ಸ್ಪೂನ್ ಆಫ್ ಶುಗರ್ ಆ್ಯಂಡ್ ಕೀಪಿಂಗ್ ಇಟ್ ರೆಡಿ. ಪೀಪಲ್ ಹೂ ಡೋಂಟ್ ವಾಂಟ್ ಶುಗರ್, ನೋ ನೀಡ್ ಆಫ್ ಆ್ಯಡಿಂಗ್. ಶುಗರ್ ಬೇಡ ಅನ್ನೋರು ಹಾಕ್ಕೊಳ್ಳೋದು ಬೇಡ. ಇನ್ನು ಡಿಕಾಕ್ಷನ್ ಇಳಿದ್ಮೇಲೆ ಬಂದ್ಬಿಟ್ಟು ರೆಡಿ ಮಾಡಬೇಕು. ಇಟ್ ವಿಲ್ ಟೇಕ್ ಅನದರ್ half an hour to filter out to the bottom. So at that time we'll come and do the coffee. ಅಷ್ಟೊತ್ತಿಗೆ ಅರ್ಧ ಗಂಟೆಲಿ ಇಳಿದಿರುತ್ತೆ ಕೆಳಗಡೆಗೆ. ಆಗ ಬಂದು ಕಾಫಿ ಮಾಡೋಣ. ಪಾತ್ರೆ ಇಟ್ಟಿದ್ದೀನಿ. ಈಗ 1 ಕಪ್ ಮಿಲ್ಕ್ ಹಾಕ್ತೀನಿ. I kept a pot on the stove and I'm putting 1 cup of milk.
ಡಿಕಾಕ್ಷನ್ ಹಾಕಿದ್ಮೇಲೆ ಜಾಸ್ತಿ ಕಾಯಿಸಬಾರ್ದು, ಸ್ವಲ್ಪ ಬಿಸಿ ಮಾಡಿ ಹಾಕ್ಬಿಡ್ಬೇಕಷ್ಟೇ. ಒನ್ಸ್ ದ ಡಿಕಾಕ್ಷನ್ ಇಸ್ ಬಿನ್ poured, you cannot heat for a longer time, so you just make it like a little bit heat, like a warm thing, then pour it into the glass or the cups. Subscribe, like, share, press the bell icon. Subscribe ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಓಕೆ ಬಾಯ್, ಎಂಜಾಯ್ ಮಾಡಿ ಬೆಳಗಿನ ಕಾಫಿನ.